ವಿದ್ಯಾರ್ಥಿಗಳಿಗೆ ಸ್ವಾಗತ. ಈ ವಿಷಯದಲ್ಲಿ ನಾವು SMAW ಪ್ರೋಸೆಸ್ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳನ್ನು ಲ್ಯಾಪ್ ಜಾಯಿಂಟ್ ಬಗ್ಗೆ ಕಲಿಯಲಿದ್ದೇವೆ. ಈ ವಿಷಯದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಟ್ಯಾಕ್ ವೆಲ್ಡಿಂಗ್ ಮತ್ತು ವೆಲ್ಡಿಂಗ್ ಪ್ರಾಸೆಸ್ಗಾಗಿ ಸೂಕ್ತವಾದ ಎಲೆಕ್ಟ್ರೋಡ್ ಆಯ್ಕೆ ಮಾಡಿ, ವರ್ಟಿಕಲ್ ಪೊಸಿಷನ್ ಹಾಗೂ ಲ್ಯಾಪ್ ಜಾಯಿಂಟ್ನಲ್ಲಿ ಪ್ಲೇಟನ್ನು ತಯಾರಿಸಿ ಮತ್ತು ಹೊಂದಿಸಿ. ಟ್ಯಾಕ್ ವೆಲ್ಡ್ SMAW ಅನ್ನು ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ ವೆಲ್ಡ್ ಲ್ಯಾಪ್ ಜಾಯಿಂಟ್ ನೋಡೋಣ. ದೋಷಗಳಿಗಾಗಿ ವೆಲ್ಡ್ ಬೈಟ್ಸ್ ಅನ್ನು ಪರೀಕ್ಷಿಸಿ. ಈಗ SMAW ಪ್ರಾಸೆಸ್ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಲ್ಯಾಪ್ ಜಾಯಿಂಟ್ಗಾಗಿ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡೋಣ. ಸ್ಟೀಲ್ ರೂಲ್, ಸ್ಕ್ರೈಬರ್, ಪ್ರಿಕ್ ಪಂಚ್, ಬಾಲ್ ಪಿನ್ ಹ್ಯಾಮರ್, ಫ್ಲಾಟ್ ಫೈಲ್, ಬೆಂಚ್ ವೈಸ್, ಟ್ರೈ ಸ್ಕ್ವೇರ್, ಟಾಲ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಎಲೆಕ್ಟ್ರೋಡ್ ಕೇಬಲ್ ಆ್ಯಂಡ್ ಅರ್ತ್ ಕೇಬಲ್, ಎಲೆಕ್ಟ್ರೋಡ್ ಹೋಲ್ಡರ್, ಎಲೆಕ್ಟ್ರೋಡ್, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್, SMAW ವೆಲ್ಡಿಂಗ್ ಪ್ರಾಸೆಸ್, ಸಿ ಕ್ಲ್ಯಾಂಪ್. ಈಗ SMAW ಪ್ರಾಸೆಸ್ನ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಲ್ಯಾಪ್ ಜಾಯಿಂಟ್ಗಾಗಿ ಪ್ರೀ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡೋಣ. 2 10 mm ಥಿಕ್ನೆಸ್ MS ಪ್ಲೇಟನ್ನು ಕತ್ತರಿಸಿ 150 mm ಲೆಂತ್ ಬೈ 50 mm ವಿಡ್ತ್. ಪ್ಲೇಟ್ಗಳನ್ನು ಫೈಲ್ ಮಾಡಿ ಮತ್ತು ಅಂಚುಗಳನ್ನು ಪರೀಕ್ಷಿಸಿ. ಅವುಗಳನ್ನು ಲ್ಯಾಪ್ ಜಾಯಿಂಟ್ ಹಾಗೂ ಟ್ಯಾಕ್ ವೆಲ್ಡ್ಗೆ ಹೊಂದಿಸಿ. ಲ್ಯಾಪಿಂಗ್ ಅಂತರವು 25 mm ಆಗಿರಬೇಕು. ಆದ್ದರಿಂದ ಟ್ಯಾಕ್ ಮಾಡಿದ ನಂತರ ಅವುಗಳ ನಡುವೆ ಯಾವುದೇ ಅಂತರವಿರುವುದಿಲ್ಲ. ಈಚ್ ರನ್ಗೆ ಎಲೆಕ್ಟ್ರೋಡ್ ಸಿದ್ಧವಾಗಿರಲಿ. ರೂಟ್ ರನ್ಗಾಗಿ 3.15 mm ಎಲೆಕ್ಟ್ರೋಡ್ ಆ್ಯಂಡ್ 120 amps ಕರೆಂಟ್ ಬಳಸಿ. ಸೆಕೆಂಡ್ ಆ್ಯಂಡ್ ಥರ್ಡ್ ರನ್ಗಾಗಿ 4 mm ಎಲೆಕ್ಟ್ರೋಡ್ ಆ್ಯಂಡ್ 160 amps ಕರೆಂಟ್ ಬಳಸಿ. ನಾವು ಪೂರ್ವ ವೆಲ್ಡಿಂಗ್ ಸಿದ್ಧತೆಗಳನ್ನು ನೋಡಿದ್ದೇವೆ. SMAW ಪ್ರಾಸೆಸ್ನ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಲ್ಯಾಪ್ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ವರ್ಟಿಕಲ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಪರ್ಸನಲ್ ಕೆಲಸವನ್ನು ಸರಿಪಡಿಸಿ. ವರ್ಟಿಕಲ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಲ್ಯಾಪ್ ಜಾಯಿಂಟ್ ಯಾವಾಗಲೂ ಸಮಸ್ಯೆಯಾಗಿದೆ. ಪ್ಲೇಟ್ನ ಮೇಲಿನ ಅಂಚುಗಳಲ್ಲಿ ಒಂದನ್ನು ಸುಟ್ಟು ಹಾಕಲಾಗಿದೆ ಅಥವಾ ಅಂಚು ಕರಗಿ ಹೋಗಿದೆ. ಸರಿಯಾದ ಎಲೆಕ್ಟ್ರಾನ್ ಕುಶಲತೆಯನ್ನು ಬಳಸಿಕೊಂಡು ಇದನ್ನು ನಿವಾರಿಸಬಹುದು. ಲ್ಯಾಪ್ ಜಾಯಿಂಟ್ನಲ್ಲಿ ಬೀಡನ್ನು ವರ್ಟಿಕಲ್ ಪೊಸಿಷನ್ ಡಿಪಾಸಿಟ್ ಮಾಡುವ ವಿಧಾನ ನೋಡೋಣ. 110 amps ಕರೆಂಟ್ ಜೊತೆಗೆ 3.15 mm ದಯ ಎಲೆಕ್ಟ್ರೋಡ್ ಬಳಸಿ. ವಿಪ್ಪಿಂಗ್ ಮೋಷನ್ನೊಂದಿಗೆ ರೂಟರನ್ನು ಠೇವಣಿ ಮಾಡಲು ಶಾರ್ಟರ್ಗಳನ್ನು ಬಳಸಿ. ಇದರಿಂದ ವೆಲ್ಡ್ ಮೆಟಲ್ ಕುಗ್ಗುವುದನ್ನು ತಪ್ಪಿಸಿ. ಚಿಪ್ಪಿಂಗ್ ಹ್ಯಾಮರ್ನೊಂದಿಗೆ ಟೀಸ್ ಲ್ಯಾಕ್ ಮಾಡಿ ಮತ್ತು ಜಾಯಿಂಟ್ ಹಾಗೂ ಬೀಡನ್ನು ವೈರ್ ಬ್ರಷ್ನೊಂದಿಗೆ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ವಿಶೇಷವಾಗಿ ವೆಲ್ಡ್ನ ಟೋಗಳಲ್ಲಿ 4 mm ಡಯ ಆಯ್ಕೆ ಮಾಡಿ. ಮಧ್ಯಮ ಲೇಪಿತ MS ಎಲೆಕ್ಟ್ರೋಡ್ ಮತ್ತು 150 to 160 amps ಕರೆಂಟ್ ಬಳಸಿ. ಸೆಕೆಂಡ್ ರನ್ನನ್ನು ವಿವಿಂಗ್ ಮೋಷನ್ನೊಂದಿಗೆ ಡಿಪಾಸಿಟ್ ಮಾಡಿ ಮತ್ತು ಇದು ಮೋಲ್ಟನ್ ಮೆಟಲ್ನ ಕುಗ್ಗುವಿಕೆಯನ್ನು ತಪ್ಪಿಸುತ್ತದೆ. ಎಲೆಕ್ಟ್ರೋಡ್ನ ಕೋನ 75 ಡಿಗ್ರಿ to 80 ಡಿಗ್ರಿ ಆಗಿರಬೇಕು. ಎಲೆಕ್ಟ್ರೋಡ್ ಮೋಷನನ್ನು ವೆಲ್ಡ್ ಅಗಲಕ್ಕೆ ಸೀಮಿತಗೊಳಿಸಿ. ಇದರಿಂದ ಅಪ್ಪರ್ನ ಅಂಚು ಕರಗುವುದಿಲ್ಲ. ವೀವಿಂಗ್ ಮೋಷನ್ ಮತ್ತು ಅಪ್ಪರ್ ಡೈರೆಕ್ಷನ್ ಆರ್ಕ್ನ ಚಲನೆಯು ಯೂನಿಫಾರ್ಮ್ ಸ್ಪೀಡ್ನಲ್ಲಿರಬೇಕು. ಉತ್ತಮ ನೋಟದೊಂದಿಗೆ ಯೂನಿಫಾರ್ಮ್ ಬೀಡನ್ನು ಪಡೆಯಲು ಪ್ರಯಾಣದ ದರವು ಸಮಾನವಾಗಿರಬೇಕು. ಸರಿಯಾದ ಬೀಟ್ ಪ್ರೊಫೈಲ್ ಜೊತೆಗೆ ಸರಿಯಾದ ಫಿಲೆಟ್ ಸೈಜ್ ಪಡೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ.
ವೈರ್ ಬ್ರಷ್ ಅನ್ನು ಬಳಸಿಕೊಂಡು ಜಾಯಿಂಟ್ಸ್ ಅನ್ನು ಸ್ವಚ್ಛಗೊಳಿಸಿ ಮತ್ತು ಯಾವುದೇ ಬಾಹ್ಯ ದೋಷವನ್ನು ಪರೀಕ್ಷಿಸಿ. ಕ್ರೇಟರ್ ಅನ್ನು ತುಂಬಿಸಿದ ನಂತರ ವರ್ಟಿಕಲ್ ಪೊಸಿಷನ್ ನಿಂದ ಕೆಲಸವನ್ನು ತೆಗೆದುಹಾಕಿ. ಈಗ SMAW ಪ್ರಾಸೆಸ್ನ ಬಳಸಿಕೊಂಡು ವರ್ಟಿಕಲ್ ಪೊಸಿಷನ್ನಲ್ಲಿ 10 mm ಥಿಕ್ನೆಸ್ MS ಪ್ಲೇಟ್ಗಳಲ್ಲಿ ಲ್ಯಾಪ್ ಜಾಯಿಂಟ್ಗೆ ಅನುಸರಿಸಬೇಕಾದ ಪ್ರಮುಖ ಅಂಶಗಳನ್ನು ನಾವು ನೋಡುತ್ತೇವೆ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಬಿಸಿ ವೆಲ್ಡನ್ನು ಹಿಡಿದಿಡಲು ಟಾಂಗ್ಸ್ ಬಳಸಿ. ಶಾರ್ಟ್ ಆರ್ಕ್ ಲೆಂತ್ ನಿರ್ವಹಿಸಿ. ಎಲೆಕ್ಟ್ರೋಡ್ನ ಸರಿಯಾದ ಆಂಗಲ್ ಮತ್ತು ಟ್ರಾವೆಲ್ ಸ್ಪೀಡ್ ಬಳಸುವ ಮೂಲಕ ಓವರ್ ಡಿಪೋಸಿಷನ್ ಹಾಗೂ ಸೈಡ್ ಅಂಡರ್ಕಟ್ ಅನ್ನು, ಸರಿಯಾದ ಫಿಲೆಟ್ ಗಾತ್ರವನ್ನು, ಸರಿಯಾದ ಬೀಟ್ ಪ್ರೊಫೈಲ್ ಪಡೆಯಲಾಗಿದೆ ಮತ್ತು ಟಾಪ್ ಪ್ಲೇಟ್ನ ಅಂಚು ಕರಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಅಪ್ವರ್ಡ್ ಡೈರೆಕ್ಷನ್ ಚಲಿಸುವಾಗ ಆರ್ಕ್ ಅನ್ನು ಮುರಿಯಬೇಡಿ. ಬಾಟಮ್ ಪ್ಲೇಟ್ ಹಾಗೂ ವೆಲ್ಡ್ನ ಟೋನಲ್ಲಿ ಅಂಡರ್ಕಟ್ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಓವರ್ಲ್ಯಾಪಿಂಗ್ ದೂರವು ಯಾವತ್ತೂ ಬೇಸ್ ಮೆಟಲ್ ದಪ್ಪಕ್ಕಿಂತ 3 ಪಟ್ಟು ಹೆಚ್ಚು ಇರಬಾರದು. ತಪಾಸಣೆ ಪ್ರಾಸೆಸ್ನಲ್ಲಿ ಗುರುತಿಸಬಹುದಾದ ದೋಷಗಳನ್ನು ನಾವು ನೋಡೋಣ. ಸಾಲಿಡ್ ಇನ್ಕ್ಲೂಷನ್, ಓವರ್ ಡಿಪಾಸಿಷನ್, ಅಂಡರ್ಕಟ್, lack of penetration, Recap. ಈ ವಿಷಯದಲ್ಲಿ ನೀವು ಕಲಿಯಬೇಕು ಎಲೆಕ್ಟ್ರೋಡ್ಸ್ನ ಆಕ್ಸಲಿಂಗ್ ಮೋಲ್ಟನ್ ಮೆಟಲ್ ಕುಗ್ಗುವಿಕೆಯನ್ನು ನಿಯಂತ್ರಿಸುವುದು, ಫ್ಯೂಷನ್ ಮತ್ತು ಪೆನಿಟ್ರೇಷನ್ನಿಂದ ಲ್ಯಾಪ್ ವಿಭಾಗವನ್ನು ಖಚಿತಪಡಿಸಿಕೊಳ್ಳಬೇಕು. ರೂಟ್ ರನ್ನನ್ನು ಡೆಪಾಸಿಟ್ ಮಾಡಿ ಪ್ಲೇಟ್ ಕರಗುವ ಅಂಚಿನಲ್ಲಿ ಲ್ಯಾಪ್ ಜಾಯಿಂಟ್ನಲ್ಲಿ ಸೆಕೆಂಡ್ ರನ್ನನ್ನು ಠೇವಣಿ ಮಾಡುವುದು, ಈ ಮೂಲಕ ವೆಲ್ಡ್ ಮಾಡುವುದು.